ಬದುಕು ಸಂವಾದ ಸ್ಟೂಡೆಂಟ್ಸ್ ಆಗಿದ್ದು. ಇದು ಒಂದು ಮೂವಿ ತುಂಬಾ ಅದ್ಭುತವಾಗಿದೆ. ಯಾಕಂತಂದರೆ ಇತ್ತೀಚೆಗೆ ಎಲ್ಲ ಕಮರ್ಷಿಯಲ್ ಮೂವೀಸ್ಗಳನ್ನ ತೆಗಿತಾ ಇದ್ದಾರೆ. ಆದರೆ ಫಸ್ಟ್ ಟೈಮ್ ಸಂವಿಧಾನ ಮತ್ತು ಕಾನೂನು ಅಂತ ಒಂದು ಥಾಟ್ ಇಟ್ಕೊಂಡು ತೆಗ್ದಿದ್ದಾರೆ. ಇಟ್ಸ್ ಗ್ರೇಟ್ ಅಂತ ಹೇಳ್ತೀನಿ. ಇದನ್ನು ಪುರುಷರಿಗಿಂತ ಫಸ್ಟ್ ಮಹಿಳೆಯರು ನೋಡಬೇಕು. ಯಾಕಂದರೆ ಇದು ತುಂಬ ಮಹಿಳೆಯರಿಗೇ ಮಹತ್ವ ಇದೆ. ಯಾಕಂದರೆ ನಾವೆಲ್ಲ ಹೆಣ್ಮಕ್ಳು ಅಂತಂದರೆ ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಯಾಕಂದರೆ ಒಂದು ಪುರುಷರ ಗುಲಾಮರಿಂದ ಹೆಣ್ಮಕ್ಳು ಒಂದು ಮೂಲೆ ಗುಂಪು ಹಾಕ್ತಾ ಇದ್ದೀವಿ. ಆ ಮೂಲೆ ಗುಂಪಿನಿಂದ ನಾವು ಹೇಗೆ ಎಲ್ಲ ಹೋರಾಟ ಮಾಡ್ಬೋದು, ಒಂದು ಸಂವಿಧಾನ ಅಂತಂದರೆ ಹೇಗೆಲ್ಲ ನಾವು ರಕ್ಷಣೆ ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ವಿ. ಇವತ್ತು ಗಣರಾಜ್ಯೋತ್ಸವ ಇದೆ, ಆದರೆ ನಾವು ಧ್ವಜಾರೋಹಣ ಮಾಡಿಬಿಟ್ಟು ಆಯಿತು ಜೈಕಾರ ಹಾಕ್ತೀವಿ, ಇದಲ್ಲ. ಯಾಕಂದರೆ ನಾವು ಸಂವಿಧಾನ ಏನಿದೆ ಅದರ ಆಶಯ ಪ್ರಕಾರ ನಾವು ನಡೆದುಕೊಂಡು ಹೋಗಬೇಕು. ಇದನ್ನು ಮೂವಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿಜಯ್ ಸರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ರಿಪಬ್ಲಿಕ್ ಡೇದ ಶುಭಾಶಯಗಳು. ಹಾಗೆ ನಮ್ಮ ವಿಜಯ್ ಸರ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದೆ. ಹಾಗೆ ದಲಿತರ ಮೇಲೆ ಶೋಷಣೆ ಆಗಿರ್ಬೋದು, ಹಾಗೆ ಬಡವರಿಗೆ ಏನೇ ಅನ್ಯಾಯ ಆದರೂ ಅದ್ರ ಬಗ್ಗೆನೇ ಸಿನಿಮಾ ತೆಗಿತಾ ಇದೆ. ಹಾಗೆ ಇನ್ನೂ ಒಳ್ಳೆ ರೀತಿ ಸಿನಿಮಾನ ತೆಗಿಬೇಕು. ಹಾಗೆ ದುನಿಯಾಜಿ ಅವರ ಮಗಳು ಆ ಮೇಡಮ್ ಕೂಡ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಉಮಾಶ್ರೀ ಅವರು ತುಂಬ ಹಿರಿಯ ಕಲಾವಿದರು, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿರ್ದೇಶಕರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ಇಂಥ ಸಿನಿಮಾಗಳು ಇನ್ನೂ ಬರ್ತಾ ಇರಬೇಕು ಅಂತ ಹೇಳಿ ಎಲ್ಲ ಓಲ್ಡ್ ಟೀಮ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತ್ರ ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ಹಾಗೆ ಇದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಥ್ಯಾಂಕ್ ಯು.